ಕನ್ಯೆಯಾಗಿ ಅಗ್ನ ಪ್ರವೇಶ ಮಾಡಿದ್ಲು. ಹಾಗಾಗಿ ಪರಮೇಶ್ವರಿ ಪಾರ್ವತಿ ಅಂಶದಿಂದ ಜನಿಸಿದಳು. ಅಮ್ಮನವರು ಅಂದ್ರೆ ವಿಶ್ವ ಪ್ರಪಂಚಕ್ಕೆ ತಾಯಿ. ಅಮ್ಮ ಅಂದಾಗ ಪಂಚ ಭೌತಿಕ ಶರೀರಕ್ಕೆ ಜನ್ಮ ಕೊಟ್ಟಂತಹ ತಾಯಿ ಅಮ್ಮ. ಅಮ್ಮನವರು ಅಂದಾಗ ವಿಶ್ವ ಪ್ರಪಂಚಕ್ಕೆ, ವಿಶ್ವಕ್ಕೆ ತಾಯಿ ಅಂತ. ಕೇಳದೇ ಇದ್ರು ಅಮ್ಮ ಏನನ್ನು ಕೊಡೋದಿಲ್ವಂತೆ. ಹಾಗಂತಾರೆ ಅಮ್ಮ ಆದ್ರೂ ಹಶ್ವಾಗಿದೆ ಅಂತ ಅಮ್ಮ ಅಂತ ಕೂಗ್ದಾಗ್ಲೇ ಅಮ್ಮ ಏನಾದ್ರೂ ಹಶ್ವಾಗಿರ್ಬೇಕು ಮಗುಗೆ ಅಂತ ಕೊಡ್ತಾಳೆ. ಅಮ್ಮನವರು ಅಂದ್ರೆ ವಿಶ್ವ ಪ್ರಪಂಚಕ್ಕೆ ತಾಯಿ. ಯಾವ ಭಕ್ತರು ಅಮ್ಮನವರನ್ನ ಅನನ್ಯ ಚಿತ್ತದಿಂದ ಧ್ಯಾನಿಸ್ತಾರೋ ಅವರು ಕೋರಿಕೊಂಡಂತಹ ಕೋರಿಕೆಗಳನ್ನ ಈಡೇರಿಸುವ ತಾಯಿಯನ್ನ ಅಮ್ಮನವರು ಅಂತ ಅಂತೀವಿ. ಅದಕ್ಕೆ ಆಕೆಯನ್ನ ಪರಿಪೂರ್ಣವಾದ ಹೆಸರಿನಿಂದ ನಾವು ಕರಿಬೇಕು, ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಅಮ್ಮನವರು ಅಂತ. ಜೈ ಬೋಲೋ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಕೀ. ಪೇಜ್ ನಂಬರ್ 30 ವಾಸವಿ ದೇವಿಯ ಅಭಿಷೇಕದ ಹಾಡು. ಈ ಹಾಡನ್ನು ಹಾಡುತ್ತಾ ನಾವು ಅಮ್ಮನವರಿಗೆ ಮನೆಯಲ್ಲಿ ಅಭಿಷೇಕವನ್ನು ಮಾಡಿದ್ರೆ, ತುಂಬಾ ಅಮ್ಮನವರ ಮಂತ್ರಗಳು ಓದಿದ್ರೆ ಎಷ್ಟು ಪುಣ್ಯನೋ, ಈ ಹಾಡು ಹಾಡುತ್ತಾ ಅಭಿಷೇಕ ಮಾಡಿದ್ರೆ ಅದೇ ಪುಣ್ಯ. 30 ವಾಸವಿ ತಾಯಿಗೆ ಅಭಿಷೇಕ, ವಾಸವಿ ತಾಯಿಗೆ ಅಭಿಷೇಕ, ವಾಸವಿ ತಾಯಿಗೆ ಅಭಿಷೇಕ, ನಮ್ಮ ವಾಸವಿ ತಾಯಿಗೆ ಅಭಿಷೇಕ. ಶ್ರೀ ವಾಸವಿ ಅಭಿಷೇಕವಮ್ಮ, ಶ್ರೀ ವಾಸವಿ ವಾಸವಿ ತಾಯಿಗೆ ಅಭಿಷೇಕ, ಹೀಗೆ ವಾಸವಿ ದೇವಿಗೆ ಹೀಗಿರುವಾಗ ನಮ್ಗೆಲ್ಲ ಒಂದು ಜಿಜ್ಞಾಸೆ ಬರಬಹುದು. ವಾಸವಿ ದೇವಿ ದೇವತೆಯೋ ಅಥವಾ ಮಾನವತೆಯೋ ಅಂತ ಒಂದು ಸಂದೇಹ ತುಂಬಾ ಜನಕ್ಕೆ ಉಂಟಾಗ್ತಾ ಇರುತ್ತೆ. ವಾಸವಿ ದೇವಿ ದೇವತೆ ಆದ್ರೆ ಬಾಲ್ಯದಲ್ಲಿ ತಾಯಿಯ ಕೈಯಿಂದ ಕೈ ತುತ್ತು ತಿನ್ನುವುದು ಏನು? ಚಿಕ್ಕಂದರಲ್ಲಿ ಎಲ್ಲರಂತೆ ಆಟ ಆಡುದಲ್ವಾ? ಗುರುಕುಲದಲ್ಲಿ ಗುರುಗಳ ಹತ್ರ ಓದ್ಕೊಂಡು ರಾಜ್ಯ ರಕ್ಷಣೆಗೋಸ್ಕರ ಯುದ್ಧ ವಿದ್ಯೆಗಳನ್ನ ಕಲಿತು ದೇವತೆಗೂ ಮಾನವರಂತೆ ಕೋರಿಕೆಗಳು ಪಾಪ ಪುಣ್ಯಗಳು ಅಂತ ಇರ್ತಾವ? ವಾಸವಿ ಲೌಕಿಕ ಕರ್ಮಗಳನ್ನ ಆಚರಿಸುವುದರ ಅಂತರಾರ್ಥ ಏನು? ಈ ಹಿಂದೆ ಶ್ರೀಕೃಷ್ಣನಂತೆಯೇ ಬಾಲ್ಯದಲ್ಲಿಯೂ ಸಹ ಸಾಂದೀಪಿನಿ ಮಹರ್ಷಿಗಳ ಹತ್ತಿರ ವಿದ್ಯಾಭ್ಯಾಸ ಮಾಡಿದ. ಹಾಗೇನೆ ಶ್ರೀರಾಮ ಸಹ ಬಾಲ್ಯದಲ್ಲಿ ವಸಿಷ್ಠ ಮಹರ್ಷಿಗಳ ಹತ್ತಿರ
ಹಾಗೆ ವಿಶ್ವಾಮಿತ್ರರ ಹತ್ರ ವಿದ್ಯೆಗಳನ್ನ ಕಲಿತು. ಯಾಕಂದ್ರೆ ಮಾನವರು ಕರ್ಮ ವಿಧಾನವನ್ನ ಅನುಸರಿಸಿ ಕರ್ಮ ಫಲ ತ್ಯಾಗ ಮಾಡ್ತಾರೆ ಅಂತ ಅವರು ದೇವತೆಗಳಾದರೂ ಕರ್ಮಗಳನ್ನ ಅನುಸರಿಸ್ತಾರೆ. ಹಾಗೆಯೇ ವಾಸವಿ ಕೂಡ ಮಾನವರ ಕರ್ಮ ವಿಧಾನವನ್ನ ಅನುಸರಿಸೋದಕ್ಕಾಗಿ ವಾಸವಿ ದೇವತೆ ಆದರೂ ಸಹ ಮಾನವಳಾಗಿ ಇದ್ದು ಈ ಲೋಕದಲ್ಲಿ ಜನಿಸಿ ತನ್ನ ಧರ್ಮಗಳನ್ನ ಆಚರಿಸಿದ್ರು. ಮಾನವರು ಅಹಿಂಸೆಯನ್ನು ಆಚರಿಸುವ ಪದ್ಧತಿಯನ್ನ ಮೊದಲಿಗೆ ತಾನು ಆಚರಿಸಿ ಆಮೇಲೆ ಅಹಿಂಸಾ ತತ್ವವನ್ನ ಬೋಧಿಸಿದ್ರು. ಅಷ್ಟೇ ಅಲ್ಲದೆ ವಾಸವಿ ಹುಟ್ಟಿದಾಗಲೇ ನಾನು ದೇವತೆ ಅಂತ ಪ್ರಕಟಿಸಿದ್ರೆ ಆಗ ಮಾನವರು ಏನ್ ಮಾಡ್ತಾ ಇದ್ರು ಅಂದ್ರೆ ಆಕೆ ಬದುಕಿರುವಾಗಲೇ ಆಕೆಗೆ ಒಂದು ದೇವಾಲಯವನ್ನ ನಿರ್ಮಿಸಿ ಅಲ್ಲಿ ಕೂರಿಸಿ ಕೋರಿಕೆಗಳನ್ನ ಕೋರ್ಕೊಂಡು ಕೈ ಮುಗಿತಾ ಇದ್ರು. ಆಕೆಯ ತತ್ವವನ್ನ ಯಾರು ಪಾಲಿಸ್ತಾ ಇರಲಿಲ್ಲ. ಮಾನವರ ಬುದ್ಧಿಯಲ್ಲಿ ಯಾವುದೇ ತರಹದ ಬದಲಾವಣೆಯನ್ನು ಸಹ ತರೋದಕ್ಕೆ ಆಗ್ತಾ ಇರಲಿಲ್ಲ. ಆ ವಾಸವಿ ದೇವಿ ದೇವತೆ ಆದ್ದರಿಂದ ಆಕೆಗೆ ಅಂತಹ ಶಕ್ತಿ ಸಾಧ್ಯ. ಆದ್ರೆ ನಾವು ಮನುಷ್ಯರು, ನಮಗೆ ಅಂತಹ ಶಕ್ತಿ ಇಲ್ಲ ಅಂತ ಆಕೆಯ ತತ್ವವನ್ನ ಪಾಲಿಸದೆ ಅಂತಹ ಪ್ರಸಂಗ ಬರುತ್ತೆ, ಈ ರೀತಿಯ ಬಂದ್ಬಿಡುತ್ತೆ ಅಂತ ಹೇಳಿ ವಾಸವಿ ದೇವಿ ಚಿಕ್ಕಂದಿನಿಂದ ಯಾವುದೇ ರೀತಿಯ